ಮಾಡ್ಬಿಡಿ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ನೋಡಿ, ನೀವೇ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿ. ನಾನು ಇಲ್ಲಿಂದಾನೇ ಮಾತಾಡ್ತೀನಿ. ಪದೇ ಪದೇ ಫೋನ್ ಬರ್ತಾ ಇದೆ ಅಂದ್ರೆ ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ಚಿಕ್ಕಪ್ಪ, ನಿಮ್ಗೂ ಗೊತ್ತಿದೆ, ನಾನು ಇವಾಗ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಬಿಸ್ನೆಸ್ ಕೈ ತಪ್ಪೋಗಲ್ವಾ? ನೋಡಿ, ಹೊರಗಡೆ ಪ್ರಪಂಚ ಎಷ್ಟು ಫಾಸ್ಟ್ ಆಗಿದೆ ಅಂತ ನಿಮ್ಗೂ ಗೊತ್ತಿದೆ ಅಲ್ವಾ? ಆಯ್ತಪ್ಪ, ನೀನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದೀಯ ಅಂತ ಅಲೋ ಮಾಡ್ತಾ ಇದ್ದೇನೆ. ಸ್ಪೀಕರ್ ಆನ್ ಮಾಡ್ತೀನಿ, ಅಲ್ಲಿಂದಾನೆ ಹಲೋ ಹೇಳು. ಹಲೋ. ಗೂಬೆ, ಎಷ್ಟೊತ್ತು ಫೋನ್ ರಿಸೀವ್ ಮಾಡಕ್ಕೆ? ನೆನ್ನೆ ಹೇಳಿದ್ ನೆನಪಿದೆ ತಾನೆ? 7 ರೂಪಾಯಿ ಗತಿ ಇಲ್ಲದೆ ಬಸ್ ಹತ್ಬಿಟ್ಟು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೆ. ನೀನ್ ಕೊಡ್ಲಿಲ್ಲ ಅಂದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ನೀನ್ ಎಲ್ಲೇ ಇದ್ರು ಅಲ್ಲೇ ಹುಡ್ಕೊಂಡು ಬಂದು ನಿನ್ ಮರ್ಯಾದೆ ತೆಗಿತೀನಿ. ನೆನ್ಪಿಟ್ಕೋ, ನನ್ನ 7 ರೂಪಾಯಿ ನಾನು ಯಾವತ್ತೂ ಬಿಡಲ್ಲ. ಹಲೋ, ನನ್ನ ಕಾಲೇ ಕಟ್ ಮಾಡೋಷ್ಟು ಧೈರ್ಯ ಅಲ್ಲ ನಿನಗೆ? ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಏನ್ ಅನ್ಕೊಂಡಿದ್ಯಾ ನನ್ನನ್ನ, ಇಡಿಯಟ್? ಕೋಟ್ಯಾಧೀಶರು ದಿನೇಶ್ ರಾಯರು ಅಷ್ಟೊಂದು ದುಡ್ಡನ್ನ, ಐ ಮೀನ್ ಆ 7 ರೂಪಾಯಿನ ಯಾರ ಹತ್ರ ಸಾಲ ಮಾಡಿದ್ರಿ ಸರ್? ಚಿಕ್ಕಪ್ಪ, ಇದು ನೀವು ನಂಬ್ತೀರಾ? ಆ ಹುಡುಗಿ ನಿಂಗೆ ಫೋನ್ ಮಾಡಿ ಯಾಕೋ 7 ರೂಪಾಯಿ ಕೇಳೋದು? ಚಿಕ್ಕಮ್ಮ, ನೀವು ಕೂಡ ಸುಳ್ಳು ಹೇಳ್ಬೇಡ. ನೀನ್ ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ಚಿಕ್ಕಪ್ಪ, ಯಾವ್ದೋ ರಾಂಗ್ ಕಾಲ್ ಬಂದಿರ್ಬೇಕು. ನಿಮಗೆ ಯಾವ್ದು ರಾಂಗ್ ಕಾಲ್ ಬರೋದೇ ಇಲ್ವಾ? ಬರುತ್ತೆ, ಆದ್ರೆ ಯಾರು 7 ರೂಪಾಯಿ ಕೇಳ್ಕೊಂಡು ಸುಮ್ಮನೆ ಇರ್ಲಿ ಪಾಪ, ಎಷ್ಟು ಗೋಳು ಇಕ್ಕೋತೀರಾ? ನೋಡೋ ದಿನೇಶ, ನೀನು ನೆಕ್ಸ್ಟ್ ಟೈಮ್ ತಗೊಳ್ಳೋವಾಗ 7 ರೂಪಾಯಿ ತಗೋಬೇಡ, ಸ್ವಲ್ಪ ಜಾಸ್ತಿನೇ ತಗೋ. ಒಂದು ವಿಷಯ ಅಂತೂ ಕ್ಲಿಯರ್ ಆಯ್ತು. ಏನು? ನಿನಗ್ ಬಂದಿದ್ದು ರಾಂಗ್ ಕಾಲ್ ಅಲ್ಲ. ನೀನ್ ಯಾರಿಗ್ ಬೇಕಾದ್ರೂ ಮೋಸ ಮಾಡ್ಬೋದು, ನನಗಲ್ಲ. ನಿಜ ಹೇಳು. ಹೌದು ಆಂಟಿ, ನನಗೆ ಬಂದಿದ್ದು ರಾಂಗ್ ಕಾಲ್ ಅಲ್ಲ. ನಿನ್ನೆ ಕಾರ್ ಕೆಟ್ಟೋಯ್ತು, ಬಸ್ ಹತ್ಕೊಂಡೆ. ಕಂಡಕ್ಟರ್ ಟಿಕೆಟ್ ತಗೊಳ್ಳಿ ಅಂದ. ಎಷ್ಟು ಅಂದೆ? 7 ರೂಪೀಸ್ ಅಂದ. ನನಗೆ ದಿಕ್ಕೆ ತೋಚಾಗೋಯ್ತು. ನನ್ನ ಹತ್ರ ಇದ್ದಿದ್ದು ಬರೀ ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ಸ್ಗಳೇ. ನಿಮ್ಗೆ ಗೊತ್ತಲ್ವಾ ಆಂಟಿ, ಯಾವತ್ತಾದ್ರೂ 7 ರೂಪೀಸ್ ವ್ಯವಹಾರ ಮಾಡಿದಿನ? ಆದ್ರೂ ದುರಹಂಕಾರಿ ಅಲ್ವಾ ಅವಳು? ಇಲ್ಲ ಆಂಟಿ, ಅವಳು ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ನನಗೇನೋ ದುರಾಂಕರದ ಹುಡುಗಿ ಅಂತ ಅನಿಸ್ಲಿಲ್ಲ. ಆಂಟಿ, ನಂಗೆ 7 ರೂಪಾಯಿ ಕೊಡ್ತೀರಾ ಪ್ಲೀಸ್ ಆಂಟಿ? ಏನಂಟಿ ಇದು? ಯಾವತ್ತಾದ್ರೂ ಒಂದಿನ ನನ್ನ ಮಗಳು ಸಿಗ್ತಾಳೆ, ಅವಳು ಕೊಡೋಣ ಅಂತ ಕೂಡ ಹಾಕ್ತಾ ಇದ್ದೀನಿ. ಅವಳಿಗಿದ್ರೆ ಈ ಹಣ್ಣಿಂದ ಅವಳಿಗೆ ಏನ್ ಬೇಕೋ ಎಲ್ಲ ತೆಕ್ಕೊಡ್ತಿದ್ದೆ. ಅದು ಸಾಧ್ಯ ಆಗ್ತಾ ಇಲ್ಲ. ಹೋಗ್ಲಿ ಬಿಡು, ತಗೋ, ಇದನ್ನ ಹುಡುಗಿ ಕೊಟ್ಬಿಡು. ಥ್ಯಾಂಕ್ಸ್ ಆಂಟಿ. ನಿಮ್ಮ ಮಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾಳೆ. ನಾನು ಹುಡುಕೊಡ್ತೀನಿ ಆಂಟಿ. ಸರಿ ಸರಿ, ಮೊದ್ಲು ಇದನ್ನ ಹುಡುಗಿ ಕೊಟ್ಟು ಮತ್ತೆ ನನಗೆ ಫೋನ್ ಮಾಡ್ಬೇಡ ಅಂತ ಹೇಳು. ಸರಿ ಸರಿ ಆಂಟಿ, ನನ್ನ ಬಸ್ ಮಿಸ್ ಆಗ್ಬಿಡುತ್ತೆ, ನಾನು ಹೋಗಿ ಬರ್ತೀನಿ. ಒಂದು ನಿಮಿಷ ಕಾರ್ ನಿಲ್ಲಿಸು. ಯಾಕೆ ಸರ್, ಏನಾಯ್ತು? ನಾನು ಇಲ್ಲೇ ಹೇಳ್ಕೊತೀನಿ, ನೀನು ಹೊರಡು. ಚಿಕ್ಕಪ್ಪ ಕೇಳಿದ್ರೆ ಗೆಸ್ಟ್ ಹೌಸ್ಗೆ ಹೋದ್ರು ಅಂತ ಹೇಳು, ಗೊತ್ತಾಯ್ತಾ? ಹೇಳಿದ ಅರ್ಥ ಆಯ್ತಾ? ನಾನು ಇಲ್ಲಿ ಹೇಳ್ಕೊಂಡಿದ್ದ ವಿಷಯ ಮನೇಲಿ ಯಾರಿಗೂ ಹೇಳ್ಬೇಡ, ಹೊರಡು. ಅವಳು 7 ರೂಪೀಸ್ನ ಇವತ್ತು ಕೊಟ್ಬಿಡ್ಬೇಕು. ಅಷ್ಟು ಜನರಿಗೆ ಅವಮಾನ ಮಾಡ್ತಾಳಲ್ಲ, ಏನು ಅಂದ್ಕೊಡಿದಾಳು ಅವಳನ್ನ? ಬರಲಿ ಇವತ್ತು.
ಎಕ್ಸ್ಕ್ಯೂಸ್ ಮಿ ಸರ್. ಹಾಯ್. ಓ ನೀವಾ? ಅಲ್ಲ ರೀ, ನಿಮ್ದು ಬಾಯ ಎಲ್ಲ ಬೊಂಬಾಯ ರೀ. 7 ರೂಪೀಸ್ಗೋಸ್ಕರ ಅಷ್ಟೆಲ್ಲ ಮಾತಾಡ್ಬಿಟ್ರಲ್ರಿ. ನಮ್ಮ ಮನೇಲೆಲ್ಲ ನಂಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ಏನಂದ್ರಿ ನೀವು? ಗೂಬೆ. ನಾನು ನಿಮ್ಮ ಕಣ್ಣಿಗೆ ಗೂಬೆ ಥರ ಕಾಣಿಸ್ತೀನಾ? ಕಷ್ಟದಲ್ಲಿ ಸಹಾಯ ಮಾಡಿದ್ರಿ, ಇಲ್ಲ ಅನ್ನಲ್ಲ, ಅದಕ್ಕೆ ಈಗೆಲ್ಲ ಬೈಯೋದಾ? ಮತ್ತೆ ಎಷ್ಟು ಫೋನ್ ಮಾಡಿದ್ರು ರಿಸೀವೇ ಮಾಡಲಿಲ್ಲ. ಅದು ಇವತ್ತಾದ್ರೂ ಬಸ್ ಚಾರ್ಜ್ ತಂದಿದ್ದೀರಾ ಅಥವಾ ನಾನೇ ಕೊಡ್ತೀನಿ ಅಂತ ಬಸ್ ಹತ್ಬಿಟ್ರಾ? ನಿಮ್ಮ 7 ರೂಪೀಸ್ ಕೊಡಬೇಕು ಅಂತಲೇ ಬಂದಿರೋದು. ಅದೇನು ದೊಡ್ಡ ಆಸ್ತಿ ಆಡ್ದಂಗೆ ಆಡ್ತಿರಲ್ರಿ. ಹೌದು, ಅದು ದೊಡ್ಡ ಆಸ್ತಿನೇ. ಅದಿಲ್ಲ ಅಂತ ತಾನೇ ನೆನೆ ನಿಮ್ಮ ಮರ್ಯಾದೆ ಹೋಗಿದ್ದು. ನಮ್ಮಣ್ಣ ಹೇಳ್ತಿದ್ದ, ಬಿಟ್ಟಿ ಕೊಟ್ರೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ ಅಂತ. ಆ ಮಾತು ನಿಮ್ಮನ್ನು ನೋಡ್ಮೇಲೆ ನಿಜ ಅನಿಸ್ತಾ ಇದೆ. ನೀವು ಒಬ್ಬರೇ ಎಲ್ಲರೂ ದುಡ್ಕೊಂಡಿರೋದು. ನನಗೂ ಬೇರೆ ದುಡ್ಡಲ್ಲಿ ಬದುಕೋಕೆ ಇಷ್ಟ ಇಲ್ಲ. ಅರೆರೆ, ಎಂತ ಜ್ಞಾನೋದಯ ಆಗ್ಬಿಟ್ಟಿದೆ. ಕೊಡು ಕೊಡು, ನನ್ನ ದುಡ್ಡು ಕೊಡು. ತಗೊಳ್ಳಿ ನಿಮ್ಮ 7 ರೂಪೀಸ್. ಕರೆಕ್ಟಾಗಿದ್ದೆ ಎಣಿಸ್ಕೊಳ್ಳಿ. ನಿನಗೆ ಲೆಕ್ಕ ಹಾಕೋಕ್ಕೂ ಬರಲ್ವಾ? ಅದನ್ನು ನನ್ನೇ ಕೇಳ್ತಿಯಲ್ಲ. ಆಮೇಲೆ ಕಡಿಮೆ ಇತ್ತು ಅಂತ ನೀವು ನನಗೆ ಬೈಬಾರ್ದಲ್ವಾ? ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇಂಥವ್ರಿಗೆಲ್ಲ ಹೆಸರು ಹೇಳ್ಬಿಟ್ರೆ ಅಷ್ಟೇ. ನಿಮ್ಮ ಹೆಸರು ಹೇಳ್ರಿ. ಜಾಸ್ಮಿನ್. ಜಾಸ್ಮಿನ್, ನಾಳೆ ಬೆಳಗ್ಗೆ ಎಲ್ಲ ಬಂದು ವೇಟ್ ಮಾಡ್ತಾ ಇರ್ತೀನಿ. ಮತ್ತೆ ಕಾಲ್ ಮಾಡಬೇಡಿ ನೀವು. ಸರ್ ತಗೊಳ್ಳಿ ನಿಮ್ಮ ಗಾಡಿಗೆ. ಇನ್ನು ಮುಂದೆ ನಿಮ್ಮ ಗಾಡಿ ಯಾವ ಪ್ರಾಬ್ಲಮ್ಮು ಬರಲ್ಲ. ಮುತ್ತು ಕೈ ಇಟ್ಟ ಮೇಲೆ ಗಾಡಿ ಪರ್ಫೆಕ್ಟ್ ಆಗಿರಲೇಬೇಕು. ಯಾಕೆಂದರೆ 15 ವರ್ಷದಿಂದ ಶೆಡ್ಡಲ್ಲಿದ್ದ ಗ್ಯಾರೇಜು ಇವತ್ತು ಇಷ್ಟು ದೊಡ್ಡ ಸರ್ವಿಸ್ ಸ್ಟೇಷನ್ ಆಗಬೇಕು ಅಂದರೆ ನಮ್ಮ ಮುತ್ತು ಎಷ್ಟು ಕಷ್ಟಪಡಿದೆ ಅಂತ ನನಗೆ ಗೊತ್ತು. ಅದಕ್ಕೆ ರೀ ನಿಮ್ಮ ಬಾಸು ಮುತ್ತನ್ನ ಅಷ್ಟೊಂದು ಪ್ರೀತಿಸೋದು. ಪ್ರೀತಿ ಏನು ಬಂತು? ಮಗ ಅಂತ ನೋಡ್ಕೋತಾರಲ್ಲ. ಸ್ವಾಮಿ, ನೀವು ಹೀಗೆಲ್ಲ ಮಾತಾಡಿದರೆ ನಮ್ಮ ಮುತ್ತು ಕಡಿಮೆ ಬಿಲ್ ತಗೊಳ್ತಾನೆ ಅಂತ ತಿಳ್ಕೊಬೇಡಿ. ಅಲ್ಲಿದಾರಲ್ಲ ಪ್ರಕಾಶು, ಅವರು ಒಂದು ಬಿಡ್ಗಾಸ್ ಕೂಡ ಬಿಡಲ್ಲ. ನಾವೇನು ನಿಮ್ಮ ಹತ್ರ ಡಿಸ್ಕೌಂಟ್ ಕೇಳ್ತಾ ಇಲ್ಲ. ನೀವು ಮಾಡಿರೋ ಕೆಲಸಕ್ಕೆ ನಾವು ಚಾರ್ಜಸ್ ಕೊಡಲೇಬೇಕು. ಮುತ್ತು ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕದ್ರಲ್ಲಿ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ. ಮುತ್ತು ಸ್ವಲ್ಪನೂ ಬದಲಾಗಿಲ್ಲ. ಈ ಮಾತು ಮಾತ್ರ 100ಕ್ಕೆ 100 ಸುಳ್ಳು. ಯಾಕಪ್ಪ ಹಾಗಂತೀಯ? ಮತ್ತಿನ್ನೇನು ಸ್ವಾಮಿ, ಅವತ್ತು ನೀವು ಮೀಸೆ ಇತ್ತ, ಗಡ್ಡ ಇತ್ತ, ಈ ತೋಳ್ದಲ್ಲ ಹೀಗಿತ್ತ, ಇದೆಲ್ಲ ಹೀಗಾಗಿತ್ತಾನೆ. ನೋಡಿ ಸ್ವಾಮಿ, ನೀವು ಸುಳ್ಳು ಹೇಳೋದನ್ನ ನಮ್ಮ ಮುತ್ತು ನಂಬೋದು, ನಾನು ಮಾತ್ರ ನಂಬಲ್ಲ, ತಿಳ್ಕೊಳ್ಳಿ. ಮನುಷ್ಯ ದೈಹಿಕವಾಗಿ ಬದಲಾಗ್ತಾನೆ ನಿಜ, ಆದರೆ ಮಾನವೀಯತೆ ಬದಲಾಗಬಾರ್ದು. ಮುತ್ತು ಇವತ್ತಿಗೂ ಮನಸ್ಸಿನಿಂದ ಮಗು ಅಂತವನೇ. ಸಂತು, ಮಾತಿಗೆ ಮಾತು ಬೆಳೆಸ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಹೋಗಿ ಬಿಲ್ ತಗೊಂಬ. ಅಲ್ಲ ಮುತ್ತು, ಹೇಳ್ದೆ ತಾನೆ ಬಿಲ್ ತಗೊಂಬ ಅಂತ. ಹೋಗು, ತಲಾಟೆ ಮಾಡಬೇಡ. ಸರ್ ಸಾರಿ ಸರ್, ಅವನೊಂದು ಸ್ವಲ್ಪ ತರಲೆ, ಏನು ಅನ್ಕೋಬೇಡಿ. ಇಟ್ಸ್ ಓಕೆ. ಇರಲಿ ಬಿಡು ಮುತ್ತು, ಎಲ್ಲರೂ ನಿನ್ನಾಗೆ ಇರೋಕ್ಕಾಗತ್ತಾ? ಸರ್, ಇದು ನಮ್ಮ ಸರ್ವಿಸ್ ಸ್ಟೇಷನ್ ವಿಸಿಟಿಂಗ್ ಕಾರ್ಡ್. ಗಾಡಿ ಸ್ವಲ್ಪ ಚೆಕ್ ಮಾಡ್ರಿ. ಏನಾಗಿದೆ? ಇಂಜಿನ್ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಇದಕ್ಕಿದ್ದಾಗ ಆಫ್ ಆಗ್ತಾ ಇದೆ. ಯಾರ್ದು ಕಾರು? ಅದೇನಪ್ಪ, ದೊಡ್ಡ ಬಿಸ್ನೆಸ್ ಮ್ಯಾನ್ ದಿನೇಶ್ ಇದಾರಲ್ಲ ಅವ್ರದ್ದು. ಹೌದು, ನಾನು ಲಾಸ್ಟ್ ಟೈಮ್ ನೋಡಿದ್ದೆ. ಇಂಜಿನು ಸ್ವಲ್ಪ ಪ್ರಾಬ್ಲಮ್ ಇದೆ. ಬಿಲ್ ಎಷ್ಟಾಗ್ಬೋದು? ಇಂಜಿನ್ನು ಅಂದಮೇಲೆ 30ರಿಂದ 40 ಸಾವಿರ ಖರ್ಚು ಬಂದೇ ಬರುತ್ತೆ. ಪರವಾಗಿಲ್ಲ, ರಿಪೇರಿ ಮಾಡ್ರಿ. 30 ಸಾವಿರ ಇರೋ ಬಿಲ್ನ 50 ಸಾವಿರ ಮಾಡಿ. ಈ ಪ್ರಕಾಶ ಯಾಕೋ ತುಂಬಾ ರೊಚ್ಚಿಗೆ ಹೇಳ್ತಿದ್ದಾನಲ್ಲ, ಇವನಿಗೆ ಏನಾದ್ರೂ ಮಾಡ್ಬೇಕಲ್ಲ. ಮತ್ತು ಲವ್, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳೋ ಸಾಕು. ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಗೆಲ್ ಬಿದ್ದೇ ಇರುತ್ತೆ. ನೋಡು, ನಮ್ಮ ಜಂಬೂದಿಂದ ಮೆರೆಯೋಕ್ಕೆ ನಮ್ಮ ಓನರ್ ಬಿಟ್ಬಿಡ್ತಾರಾ? ಅದು ಸರಿಯನ್ನು.
ನೋಡು ಬಾಸ್ದೆ ಫೋನು. ಹೇಳಿ ಸರ್. ಅಣ್ಣ ತಂಗಿ ಎರಡು ದೇಹ